ಕಲಾನ್ವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಸಬ್ಬನಹಳ್ಳಿ ಗ್ರಾಮದ ಭೀಮೇಶ್ ಕುಟುಂಬದ ಇಬ್ಬರು ಮಕ್ಕಳು ಅವರ ತಂದೆ ಅಂಗವಿಕಲರಾಗಿದ್ದು ಜೀವನ ಸಾಗಿಸಲು ಹಾಗೂ ತಂದೆ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ಹಣ ಇಲ್ಲದೆ ಕಷ್ಟಕರವಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರು ದಿನಾಂಕ 8/4/2024 ಸೋಮವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಭೀಮೇಶ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ವೈಯಕ್ತಿಕ ಸಹಾಯ ನೀಡಿ ಭೀಮೇಶ್ ಅವರ ಮಕ್ಕಳು ಹಾಗೂ ಅವರ ತಂದೆಯನ್ನು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸುವುದಕ್ಕೆ ವ್ಯವಸ್ಥೆ ಕಲ್ಪಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಹುಣಸೂರು ತಾಲೂಕು ಅಧ್ಯಕ್ಷರಾದ ದೇವರಾಜ್ ಒಡೆಯರ್, ಕೆಂಪನಹಳ್ಳಿ ಕುಮಾರ ರವರು, ಚಿಕನ್ ಮಧು, ಮನುಗನಹಳ್ಳಿ ದಣಿ ಕುಮಾರ ಮತ್ತು ಜೆಡಿಎಸ್ ಯುವ ಘಟಕದ ತಾಲೂಕು ಉಪಾಧ್ಯಕ್ಷರು ಕಿರಣ್, ಕೆಎಂ ವಾಡಿ ಯುವ ಘಟಕದ ತಾಲೂಕು ಗೌರವ ಅಧ್ಯಕ್ಷರು ಅಭಿಲಾಷ್ ಮೂಕನಹಳ್ಳಿ ಮತ್ತು ಕೆಪಿ ಕುಮಾರ, ಕೆಎಂ ವಾಡಿ, ಚೇತನ್, ಲಕ್ಷ್ಮೀಪುರ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ನೀವು ನೋಡಿಲ್ವಾ? ಆಗ ಸುಮಾರು